ಬೆಂಗಳೂರು ರಸ್ತೆಗಳಲ್ಲಿ ಸಾಕಷ್ಟು ದಿನಗಳಿಂದ ಟ್ರಾಫಿಕ್ ಪೊಲೀಸರಿಲ್ಲ. ಹಾಗಾಗಿ ನಮ್ಮನ್ನ ಯಾರು ನೋಡ್ತಿಲ್ಲ ಅಂತ ವಾಹನ ಸವಾರರು ಬೇಕಾಬಿಟ್ಟಿ ನಿಯಮವನ್ನ ಉಲ್ಲಂಘನೆ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಇಂಥವರಿಗೆ ನಗರ ಪೊಲೀಸರು ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಈ ಸ್ಟೋರಿ ಏನು ಅಂತ ಕಂಪ್ಲೀಟ್ ಆಗಿ ತೋರಿಸ್ತೀವಿ ನೋಡಿ. 50,000 ದಂಡ ಮೇಲ್ಪಟ್ಟಿರುವ ವಾಹನ ಸವಾರರಿಗೆ ಪೊಲೀಸರ ಶಾಕ್. 1,07,00,000 ದಂಡವಿರುವ 85 ಬೈಕ್, 1 ಕಾರು ವಶಕ್ಕೆ. ಬೆಂಗಳೂರಿನ ರಸ್ತೆಗಳಲ್ಲಿ ಸಂಚಾರಿ ಪೊಲೀಸರಿಲ್ಲ. ಎಲ್ಲೇ ಓಡಾಡಿದ್ರೂ ತಡೆಯೋರಿಲ್ಲ. ರಸ್ತೆಯಲ್ಲಿ ವಾಹನಗಳ ಪರಿಶೀಲನೆ ಇಲ್ಲ ಅಂತ ಕೆಲ ವಾಹನ ಸವಾರರು ಬಿಂದಾಸ್ ಆಗಿ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿ ಬೇಕಾಬಿಟ್ಟಿ ಓಡಾಡ್ತಿದ್ದಾರೆ. ಅದು ಯಾವ ರೇಂಜ್ಗೆ ಅಂದ್ರೆ ಒಂದಲ್ಲ ಎರಡಲ್ಲ, ನೂರಾರು ಕೇಸ್ಗಳಿದ್ರು ಆರಾಮಾಗಿ ಓಡಾಡ್ತಿದ್ದಾರೆ. ಆದ್ರೆ ಸಿಗ್ನಲ್ ನಲ್ಲಿ ನಿಂತಿರುವ ಪೊಲೀಸರು ಅಲ್ಲೇ ಇರುವ ಹೈ ಡೆಫಿನಿಷನ್ ಕ್ಯಾಮೆರಾಗಳು ಕೇಳಬೇಕಲ್ಲ, ಸೈಲೆಂಟ್ ಆಗಿ ನಿಯಮ ಉಲ್ಲಂಘನೆ ಮಾಡಿದ ವಾಹನಗಳ ಫೋಟೋಗಳನ್ನ ತೆಗೆತಿದ್ದಾವೆ. ಬೆಂಗಳೂರಿನಲ್ಲಂತೂ ವಾಹನಗಳ ಮೇಲೆ ಕೇಸು ಮತ್ತು ದಂಡದ ಮೊತ್ತ ಕೂಡ ಬೇಸಿಗೆಯ ರೀತಿನೇ ಏರಿಕೆ ಆಗ್ತಾ ಹೋಗ್ತಾ ಇದೆ. 50,000ಕ್ಕೂ ಹೆಚ್ಚು ದಂಡ ಇರುವ ವಾಹನಗಳ ತಪಾಸಣೆಗೆ ಅಂತಾನೆ ಬೆಂಗಳೂರಿನ ದಕ್ಷಿಣ ವಿಭಾಗದ ಸಂಚಾರಿ ಪೊಲೀಸರು ಕಳೆದ 1 ವಾರದಿಂದ ಸ್ಪೆಷಲ್ ಡ್ರೈವ್ ನಡೆಸಿದ್ರು. ಈ ವೇಳೆ 50,000ಕ್ಕೂ ಜಾಸ್ತಿ ದಂಡವಿರುವ 85 ಬೈಕ್ಗಳು, 1 ಕಾರು ಸೇರಿ 10,510 ಕೇಸ್ಗಳಿರುವ 1,07,45,000 ಮೌಲ್ಯದ ದಂಡವಿರುವ ವಾಹನಗಳನ್ನ ವಶಕ್ಕೆ ಪಡೆದಿದ್ದಾರೆ. 3 ಡೇಸ್ ಇಂದ ಕಾರ್ಯಾಚರಣೆ ಮಾಡಿದ್ದೀವಿ ನಮ್ಮ ಡಿವಿಷನ್ ಅಲ್ಲಿ, ಸೌತ್ ಟ್ರಾಫಿಕ್ ಡಿವಿಷನ್ ಇಂದ. ಸೊ ಇದರಲ್ಲಿ 50,000 50,000 ಮೇಲೆ ದಂಡ ಇರುವಂತ ವೆಹಿಕಲ್ಸ್ ನಾವು ಪತ್ತೆ ಮಾಡಿ ಅವನ್ನು ಸೀಸ್ ಮಾಡಿದ್ದೀವಿ. 84 ಬೈಕ್ಸ್ ಮತ್ತೆ 1 ಕಾರ್ ಸೀಸ್ ಮಾಡಿದ್ದೀವಿ. ಒಟ್ಟು ಕೂಡಿ 1 ಕೋಟಿ ಮೇಲೆ ಈ ಫೈನ್ ಅಮೌಂಟ್ ಇದೆ. ಕಾಂಟ್ಯಾಕ್ಟ್ ಅಲ್ಲಿ ನಾವು ಟ್ರಾಫಿಕ್ ವೈಲೇಷನ್ ಚೆಕ್ ಮಾಡ್ತಾ ಇಲ್ಲ ಅಂದ್ರೆ ಕೂಡ ನಾವು ಆಟೋಮೆಟಿಕಲ್ ಆಗಿ ಕ್ಯಾಮರಾದಿಂದ ಮತ್ತೆ ಈ ಫೋಟೋ ಮುಖಾಂತರ FTVR ಮುಖಾಂತರ ನಾವು ಈ ಕೇಸಸ್ ಅನ್ನು ದಾಖಲೆ ಮಾಡ್ತಾನೆ ಇದ್ದೀವಿ. 60,000 ಬೈಕ್ ಮೇಲೆ 1,40,000 ದಂಡ. 4 ವರ್ಷದಲ್ಲಿ ಬರೋಬ್ಬರಿ 284 ನಿಯಮ ಉಲ್ಲಂಘನೆ. ಸಂಚಾರಿ ಪೊಲೀಸರ ತಪಾಸಣೆ ವೇಳೆ ಬೈಕ್ ಒಂದು ಪತ್ತೆ ಆಗಿತ್ತು. ಪರಿಶೀಲನೆ ನಡೆಸಿದ ಪೊಲೀಸರಿಗೆ ಶಾಕ್ ಆಗಿತ್ತು. ಯಾಕಂದ್ರೆ ಆ ಬೈಕ್ ಕಳೆದ 4 ವರ್ಷದಲ್ಲಿ ಬರೋಬ್ಬರಿ 11,084 ಬಾರಿ ನಿಯಮ ಉಲ್ಲಂಘನೆ ಮಾಡಿತ್ತು. ಕೇಸ್ ಡೀಟೇಲ್ಸ್ ನೋಡಿದ ವೇಳೆ ಜಯನಗರದ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುವ ವ್ಯಕ್ತಿ 4 ವರ್ಷದಿಂದ ಹೆಲ್ಮೆಟ್ ಹಾಕ್ತೇನೆ ಕೆಲಸಕ್ಕೆ ಹೋಗಿ ಬಂದಿದ್ದಾನೆ. ಅಷ್ಟು ಕೇಸ್ಗಳ ಒಟ್ಟು ದಂಡ 1,40,000 ಮಾಲೀಕನಿಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಒಂದು ಬೈಕ್ ಮೇಲೆ 1,44,700 ಇದಿದೆ. ಕೋರ್ಟ್ಗೆ ಅದು ಪ್ರೊಡ್ಯೂಸ್ ಮಾಡ್ತೀವಿ, ನಾವು ಚಾರ್ಜ್ ಶೀಟ್ ಮಾಡ್ತೀವಿ. ಆ ಕೋರ್ಟ್ ಅವರಿಗೆ ಸಮನ್ಸ್ ವಾರೆಂಟ್ಸ್ ಇಶ್ಯೂ ಆಗತ್ತೆ. ಸೊ ಅಂದರೆ ಬೇಸಿಕಲಿ ಅವ್ರು ಚಾನ್ಸ್ ಕೊಟ್ಟತ್ತೆ, ನೀವು ಬಂದು ಫೈನ್ ಕಟ್ಟಬೇಕು ಅಂತ. ಸೊ ಅದು ಕಟ್ಟಲಿಲ್ಲ ಅಂದರೆ ಆ ಗಾಡಿಯನ್ನು ಹರಾಜು ಮಾಡ್ತಾರೆ. ವಶಕ್ಕೆ ಪಡೆದಿರುವ ಬೈಕ್ಗಳಲ್ಲಿ ಬಹುತೇಕ ವಾಹನಗಳು ಮಾರಾಟ ಮಾಡಿದ್ರು 50,000ಕ್ಕೆ ಮಾರಾಟ ಆಗಲ್ಲ. ಆದ್ರೆ ದಂಡ ಮಾತ್ರ 1,000 ಲಕ್ಷಗಟ್ಟಲೆ ಇದೆ. ಕಾರ್ಯಾಚರಣೆ ಈಗಷ್ಟೇ ಪ್ರಾರಂಭ ಆಗಿದ್ದು ಇನ್ಮೇಲೆ ನಗರದಾದ್ಯಂತ ನಡೆಯಲಿದೆ. ಹಾಗಾಗಿ ವಾಹನ ಸವಾರರು ಅಲರ್ಟ್ ಆಗಿ, ಇಲ್ಲಾಂದ್ರೆ ನಿಮ್ ಜೇಬಿಗೂ ಕತ್ತರಿ ಬೀಳುತ್ತೆ, ಹುಷಾರ್. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.